ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಭೂಮಿಕಾ ಕಿಚನ್. ನಾನು ನಿಮ್ಮ ಭೂಮಿಕಾ ಸುದರ್ಶನ್. ಇವತ್ತು ಸಿಂಪಲ್ ಆಗಿ ಈಸಿಯಾಗಿ ಫಟಾಫಟ್ ಅಂತ ಒಂದು 15ರಿಂದ 20 ನಿಮಿಷದಲ್ಲೇ ರೆಡಿ ಆಗುವಂಥ ಒಂದು ಉಪ್ಪಿನಕಾಯಿನ ತೋರಿಸ್ತಾ ಇದ್ದೀನಿ. ಇನ್ಸ್ಟೆಂಟ್ ಉಪ್ಪಿನಕಾಯಿ, ಮಾವಿನಕಾಯಿ ಉಪ್ಪಿನಕಾಯಿ. ಎಷ್ಟೊಂದು ವೆರೈಟಿ ಉಪ್ಪಿನಕಾಯಿನೆಲ್ಲ ನೀವು ಮಾಡಿರ್ತೀರಾ, ಆದರೆ ಈ ವೆರೈಟಿ ಅಂತೂ ತುಂಬಾ ರುಚಿಯಾಗಿರುತ್ತೆ. ಇದನ್ನು ಒಂದ್ಸಲ ಟ್ರೈ ಮಾಡಿ ನೋಡಿ. ಬನ್ನಿ ಇದನ್ನು ಮಾಡೋದು ಹೇಗೆ ಅಂತ ತೋರಿಸ್ತೀನಿ. 2 ತೋತಾಪುರಿ ಮಾವಿನಕಾಯಿ ತೊಗೊಂಡಿದ್ದೀನಿ. ಕಪ್ ಮೆಷರ್ಮೆಂಟಲ್ಲಿ ಹೇಳಬೇಕು ಅಂದರೆ 1.5 ಕಪ್ಪಷ್ಟು ಬಂದಿದೆ. ಇದಕ್ಕೆ 3/4 ಕಪ್ಪಷ್ಟು ಹಸಿಮೆಣಸಿನ್ಕಾಯಿ, 20 ಹಸಿಮೆಣಸಿನ್ಕಾಯಿನ ಈ ಥರ ಕಟ್ ಮಾಡಿಬಿಟ್ಟು ಹಾಕೊಂಡಿದ್ದೀನಿ. ಇದನ್ನು ಚಾಪರಲ್ಲಿ ಹಾಕಿ ಸಣ್ಣದಾಗಿ ಚಾಪ್ ಮಾಡ್ಕೊಂಡ್ಬಿಡ್ತೀನಿ. ಇವೆರಡೂ ಇಲ್ಲ ಅಂದರೆ ನೀವು ಸಣ್ಣದಾಗಿ ಕಟ್ ಮಾಡಿಬಿಡ್ಬೇಕಾದ್ರೂ ಹಾಕೋಬೋದು. ಮಾವಿನಕಾಯಿ ಮೆಣಸಿನ್ಕಾಯಿನೆಲ್ಲ ನೋಡಿ ಈ ಥರ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಹಸಿಮೆಣಸಿನ್ಕಾಯಿ ಎಷ್ಟು ಸಣ್ಣದಾಗಿ ಆಯಿತು ಚಾಪರಲ್ಲಿ ಅಷ್ಟು ಸಣ್ಣದಾಗಿ ಮಾಡ್ಕೊಂಡಿದ್ದೀನಿ. ಇವಾಗ ಇದನ್ನ ಪಕ್ಕ ಎತ್ತಿಟ್ಕೊಂಡು ಇದಕ್ಕೆ ಒಂದು ಪುಡಿ ಹಾಕೊಳ್ಳೋಣ. ಸ್ಟವ್ ಆನ್ ಮಾಡಿಕೊಂಡು ಬಾಣಲಿ ಚೆನ್ನಾಗಿ ಕಾಯ್ತಿದ್ದ ಹಾಗೆ 1 ಟೀ ಸ್ಪೂನ್ ಮೆಂತ್ಯ. ಈ ಮೆಂತ್ಯನ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ಮೆಂತ್ಯ ಒಂದು ಅರ್ಧ ಭಾಗ ಫ್ರೈ ಆಗ್ತಿದ್ದ ಹಾಗೆ 1 ಟೇಬಲ್ ಸ್ಪೂನ್ ಜೀರಿಗೆ ಜೊತೆಯಲ್ಲೇ 1 ಟೇಬಲ್ ಸ್ಪೂನ್ ಸೋಂಪು ಆಪ್ಷನಲ್ಲು, ಬೇಕಿದ್ರೆ ಹಾಕೊಳ್ಳಿ, ಇಲ್ಲಾಂದರೆ ಕ್ಯಾನ್ಸಲ್ ಮಾಡ್ಕೊಳ್ಳಿ. ನಾರ್ತ್ ಇಂಡಿಯನ್ ಉಪ್ಪಿನಕಾಯಿಗಳಿಗೆಲ್ಲ ಈ ಸೋಂಪು ಹಾಕೊಳ್ತಾರೆ. ಜೊತೆಯಲ್ಲೇ ಸಾಸಿವೆ 2 ಟೇಬಲ್ ಸ್ಪೂನ್. ಎಲ್ಲ ಚಟಪಟ ಅನ್ನೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ಎಲ್ಲ ಒಳ್ಳೆ ಘಮ ಬರೋವರೆಗೂ ಹಾಕೊಂಡಿದ್ದೀನಿ. ಜೊತೆಗೆ ಸಾಸಿವೆ ಮೆಂತ್ಯ ಎಲ್ಲ ಲೈಟಾಗಿ ಚಟಪಟ ಅನ್ನೋಕ್ಕೆ ಶುರು ಆಗಿದೆ. ಇವಾಗ ಇದನ್ನು ಒಂದು ಪ್ಲೇಟ್ಗೆ ಹಾಕೊಳ್ತೀನಿ. ಸ್ಟವ್ ಆನ್ ಮಾಡಿಕೊಂಡು ಅದೇ ಬಾಣಲಿ ಒಳಗಡೆ 1 ಕಪ್ಪು ಎಣ್ಣೆ ಹಾಕೊಂಡಿದ್ದೀನಿ. ಎಣ್ಣೆ ಚೆನ್ನಾಗಿ ಬಿಸಿ ಆಗ್ತಿದ್ದ ಹಾಗೆ ಸ್ಟವ್ ಆಫ್ ಮಾಡಿಬಿಡ್ತೀನಿ. ಚೆನ್ನಾಗಿ ಬಿಸಿ ಆಗಿದೆ ಎಣ್ಣೆ. ಇವಾಗ ಇದಕ್ಕೆ ಉಳಿದಿರೋವಂಥ ಐಟಮ್ಗಳನ್ನ ಹಾಕೊಳ್ಳೋಣ. ಮೆಂತ್ಯ ಒಂದು ಅರ್ಧ ಟೀ ಸ್ಪೂನ್, ಸೋಂಪು ಒಂಚೂರು, ಒಂದು ಅರ್ಧ ಟೀ ಸ್ಪೂನು ಅಥವಾ 1 ಟೀ ಸ್ಪೂನ್ ಅಷ್ಟು, ಇಂಗು ಸ್ವಲ್ಪ, ಅಚ್ಕಾರದ ಪುಡಿ. ಹಸಿಮೆಣಸಿನ್ಕಾಯಿ ಖಾರ ಹಾಕಿರೋದ್ರಿಂದ ಇಲ್ಲಿ 1 ಟೇಬಲ್ ಸ್ಪೂನ್ ಅಷ್ಟು ಹಾಕೊಳ್ತಾ ಇದ್ದೀನಿ. ಸ್ಟವ್ ಆಫ್ ಮಾಡಿದ್ಮೇಲೆ ಇವೆಲ್ಲ ಹಾಕೋಬೇಕು ನೀವು. ಇವಾಗ ಇದನ್ನ ಒಂದು ಪಕ್ಕ ಎತ್ತಿಟ್ಬಿಡೋಣ. ಇದು ಪೂರ್ತಿ ತಣ್ಣಗಾಗಬೇಕು ಈ ಒಗ್ಗರಣೆ. ಮೆಂತ್ಯ, ಸಾಸಿವೆ, ಜೀರಿಗೆ, ಸೋಂಪು ಎಲ್ಲ ತಣ್ಣಗಾದ ನಂತರ ಇವಾಗ ತರ್ತರಿಯಾಗಿ ಪುಡಿ ಮಾಡ್ಕೊಳ್ತೀನಿ. ಈ ಥರ ತರ್ತರಿಯಾಗಿ ಪುಡಿ ಮಾಡ್ಕೊಂಡಿದ್ದೀನಿ. ಇವಾಗ ಇದನ್ನು ಮಾವಿನಕಾಯಿ ಒಳಗಡೆ ಹಾಕೋಣ. ಈ ಮಾವಿನಕಾಯಿ ಹಸಿಮೆಣಸಿನ್ಕಾಯಿ ಮಿಕ್ಸ್ಚರ್ ಒಳಗಡೆ ಈ ಒಂದು ಪುಡಿ ಮಾಡಿ ಇಟ್ಕೊಂಡಿರೋಂಥದ್ದನ್ನ ಹಾಕ್ಬಿಟ್ಟು ಇದ್ರ ಜೊತೆಗೆ ಅರಿಶಿನ ಹಾಕಬೇಕು. ಅರಿಶಿನ ಕೂಡ 1-1.5 ಟೀ ಸ್ಪೂನ್ ಅಷ್ಟು, ಉಪ್ಪು 1/4 ಕಪ್ಪಷ್ಟು. ಉಪ್ಪು ಮುಂದಾಗಿರಬೇಕು ಯಾವಾಗ್ಲೂ ಉಪ್ಪಿನಕಾಯಿಗಳಿಗೆ. ಎಲ್ಲ ಒಂದ್ಸಲ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ತೀನಿ. ಇವಾಗ ತಣ್ಣಗಾಗಿರೋವಂಥ ಒಗ್ಗರಣೆನ ಇದರೊಳಗಡೆ ಹಾಕೋಣ. ಎಲ್ಲ ಚೆನ್ನಾಗಿ ಈವನ್ ಆಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಒಗ್ಗರಣೆ ತಣ್ಣಗಾಗಿದೆ. ಈ ಒಗ್ಗರಣೆ ಹಾಕೊಂಡಿದ ನಂತರ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ಈ ಉಪ್ಪಿನಕಾಯಿ ಹೊರಗಡೆ ಇಟ್ಟರೆ 1-2-3 ದಿನ ಇಡ್ಬೋದು, ಅಂದರೆ 1 ತಿಂಗಳವರೆಗೆ ಹೊರಗಡೆನೂ ಇಡ್ಬೋದು. ತುಂಬ ಸಾಫ್ಟಾಗಿ ಮಿಲ್ಗೋದಂಗೆ ಆಗೋಗ್ಬಿಡುತ್ತೆ. ಫ್ರಿಜ್ಜಲ್ಲಿ ಇಟ್ಟರೆ ಒಂಚೂರು ಕ್ರಂಚಿಯಾಗಿರುತ್ತೆ. 1 ತಿಂಗಳವರೆಗೂ ಇದನ್ನು ಇಟ್ಕೊಂಡು ತಿನ್ಬೋದು. ಇವತ್ತಿನ ದಿನದಿಂದನೇ ಈ ಒಂದು ಉಪ್ಪಿನಕಾಯಿನ ನಾವು ಉಪಯೋಗಿಸ್ಕೋಬೋದು. ಇನ್ಸ್ಟೆಂಟ್ ಮಾವಿನಕಾಯಿ ಉಪ್ಪಿನಕಾಯಿ. ಇದನ್ನು ಈವನಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಾನು ಸುದರ್ಶನ್ ಕೈಲಿ ಈವನಾಗಿ ಕ್ಲೀನಾಗಿ ಮಿಕ್ಸ್ ಮಾಡಿಸ್ಕೊಳ್ತೀನಿ. ಎಲ್ಲ ಚೆನ್ನಾಗಿ ಈವನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈ ಉಪ್ಪಿನಕಾಯಿ ಇನ್ನೊಂದು ಅರ್ಧ-ಮುಕ್ಕಾಲು ಗಂಟೆ ಬಿಡ್ತಿದ್ದ ಹಾಗೆ ಎಲ್ಲ ಚೆನ್ನಾಗಿ ಉಪ್ಪು, ಹುಳಿ, ಖಾರ ಎಲ್ಲ ಹಿಡಿಯುತ್ತೆ. ನೀವು ಊಟಕ್ಕೆ ಕೂಡ ಬಡಿಸ್ಬೋದು. ಅನ್ನಕ್ಕೆ ಒಂಚೂರು ತುಪ್ಪ ಹಾಕ್ಕೊಂಡು ಈ ಉಪ್ಪಿನಕಾಯಿ ಹಾಕ್ಕೊಂಡು ತಿಂತಿದ್ರಂತೂ ಎಷ್ಟು ರುಚಿಯಾಗಿರುತ್ತೆ ಅಂದರೆ ಹೇಳೋಕ್ಕೆ ಅಸಾಧ್ಯ. ಮೊಸರನ್ನಕ್ಕೂ ತುಂಬ ಚೆನ್ನಾಗಿರುತ್ತೆ. ಚಪಾತಿ, ರೊಟ್ಟಿ ಎಲ್ಲದ್ರ ಜೊತೆನೂ ಇದನ್ನು ಸರ್ವ್ ಮಾಡ್ಬೋದು. ಮತ್ತೆ ತಡ ನಿಮ್ಮ ಮನೆಯಲ್ಲೂ ಕೂಡ ಮಾಡಿಕೊಂಡು ಹೇಗಿದೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇವತ್ತಿನ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ಇನ್ನೂ ಭೂಮಿಕಾ ಕಿಚನ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.